ಎಲ್ಲಿದೀಯಾ? ಗರಡಿಪುರ. ಒಬ್ನೇ ಹೋಗಿದ್ಯಾ? ಒಬ್ನೇ ಯಾಕೋ ಹೋಗಿದ್ದೆ? ಆ ಜಾಗಕ್ಕೆ ಒಬ್ನೇ ಹೋಗೋದು ಸೇಫ್ ಅಲ್ಲ ಅಂತ ಗೊತ್ತು ತಾನೆ. ನೀನ್ ಹೋಗಿರೋದವ್ರಿಗೆ ಗೊತ್ತಾದ್ರೆ ಸುಮ್ನೆ ಬಿಡ್ತಾರ? ಹೇಳೋದ್ ಕೇಳು, ಇಲ್ಲಿ ದೊಡ್ಡ ದಂಧೆ ನಡೀತಿದೆ. ಬೈರಣ್ಣ ಬಂದ್ರು. ನಾನು ನಿನ್ಗೆ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತೀನಿ, ವೇಟ್ ಮಾಡು. ನಂಗೆ ಯಾಕೋ ರಿಸ್ಕ್ ಅನಿಸ್ತಿದೆ. ಹೇಳ್ದಷ್ಟು ಮಾಡು. भाई नन्निंदा दೊಡ್ಡ ತಪ್ಪಾಗಿದೆ, माफ कर दो भाई. मैं आपको डबल अमाउंट देने के लिए तैयार हूँ. ಏನೋ ಲಾಲಿಪಾಪ್. ಅಣ್ಣನ್ ನೋಡ್ಬೇಕಿತ್ತು. ರಾಯ್ಕರ್, ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗೆ 42 ಹಳ್ಳಿ ಕಿತ್ತಾಕ್ಬೇಕು ಅಂತ ಗೊತ್ತಾದಾಗ ಯಾರ ಹತ್ರ ಬರ್ಬೇಕಿತ್ತು ಅಂತ ಗೊತ್ತಾಗ್ಬೇಕಿತ್ತು. ಬೋಳಿ ಇವಾಗ ಆಗಲ್ಲ. ಯಾಕೆ? ಒಳಗ್ ಬಂದಿರೋದು ಯಾರು ಗೊತ್ತಾ? ದಿನೇಶ್ ರಾಯ್ಕರ್. ಅವನ ಅಣ್ಣನ ಹತ್ರ ಬಂದಿದ್ದಾನೆ ಅಂದ್ರೆ ಏನೋ ದೊಡ್ಡದೇ ಇರಬೇಕು. ಈ ಬೇವರ್ಸಿ ನನ್ನ ಮಗನ್ ಬಿಡೋದ್ ಬೇಡ. ನಮ್ ಬೈರಂಗ್ ಹೇಳಿ ಕೈಯೋ ಕಾಲೋ ಮುರಿತಾನೆ. ಗರಡಿಪುರದಲ್ಲಿ ನಿಮ್ಮತ್ತೆ ನಡೆಯೋದು ಬೈ, ಮಾಫ್ ಕರ್ದು ಬೈ. ನಿಮಗ್ ಧೋಕಾ ಮಾಡಿದ್ರೆ ನಾನ್ ಚೆನ್ನಾಗಿರ್ತೀನ ಬೈ. ಏಯ್ ಲಾಲಿಪಾಪ್, ಏನ್ ಬಂದಿದ್ದು? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಜರ್ನಲಿಸ್ಟು. ಅಣ್ಣನ ಇಂಟರ್ವ್ಯೂ ಬೇಕಾಗಿತ್ತಂತೆ, ತಲೆ ತಿಂತಾ ಇದ್ದಾನೆ. ಅಣ್ಣ ಬಿಸಿ ಇದಾರೆ, ಹೇಳಿ ಕಳಿಸ್ತೀನಿ ನಡಿ. ಸರಿ ಸೀನಾ. ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಕಾಡು. ಆ ಇಡೀ ಕಾಡು ನಂದು ಅಂತ ಒಬ್ಬ ಮೆರೀತಿದ್ದ. ನೀನ್ ಅವನ ಹತ್ರ ಸಹಾಯಕ್ಕೆ ಹೋಗಿದ್ದೆ, ಇರ್ಲಿ. ಆದ್ರೆ ಮರಿ, ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಆ ಇಡೀ ಬೆಟ್ಟನೇ ಈ ವರದರಾಜ್ ಗರಡಿದು. ಬೈ ಬೈ ಪ್ಲೀಸ್ ಬೈ, ಮಾಫ್ ಕರ್ದು ಬೈ. ಇನ್ನೊಂದು ಚಾನ್ಸ್ ಕೊಡಿ ಬೈ. ಊಟ ಎಲ್ರೂ ಹಾಕಲ್ಲ, ಒಬ್ಬ ಹಾಕ್ತಿದ್ದಾನೆ ಅಂದ್ಮೇಲೆ ಮುಚ್ಕೊಂಡ್ ತಿನ್ಕೊಂಡ್ಬಿದ್ದಿರ್ಬೇಕು. ಯಾರೋ ಒಬ್ಬ 2 ಅಗಳು ಎಕ್ಸ್ಟ್ರಾ ಚಲ್ದ ಅಂತ ಅದನ್ನ ನೆಕ್ಕಕ್ ಹೋಗ್ಬಾರ್ದು. ಇರ್ಲಿ, ತಪ್ಪು ಮಾಡಿದ್ಯಾ, ಕ್ಷಮೆ ಕೇಳ್ತಿದ್ಯಾ. ಕೈಯೋ ಕಾಲೋ ಹೋಗುತ್ತೆ, ಅದ್ರ ಕೆಲ್ಸ ಆಗತ್ತೆ. ಹೋಗ್. ಹಲೋ, ಹೇಳಿ ಅಣ್ಣ. ಅಣ್ಣ ಬ್ಯುಸಿ ಇದ್ದಾರೆ, ನಾನು ಹೇಳ್ದಾಗ ಬಾ. ಅಣ್ಣ ನಾಳೆನ ಅಣ್ಣ? ಅಣ್ಣ ಆದಷ್ಟು ಬೇಗ ಮಾಡಿಸಿ ಅಣ್ಣ, ಪ್ಲೀಸ್ ಅಣ್ಣ. ನಾನು ಹೇಳ್ದಾಗ ಬಾ, ಗೊತ್ತಾಯ್ತಾ? ಸರಿ ಆಯ್ತಣ್ಣ, ಓಕೆ. ಬೈರಾ ಅಣ್ಣ, ಹಿಡಿಯೋಣ. ಸೀನಾ, ಆ ಕಡೆ ಓಡೋಗು. ಏನೋ ಐ ಥಿಂಕ್ ಇಟ್ಸ್ ಕಿಚಡಿ. ಕಿಚಡಿ ಅಂದ್ರೆ ಮಗ ಪಚಡಿ ಮಾಡ್ಬಿಡ್ತೀನಿ, ಅದನ್ನ ಪೊಂಗಲ್ ಅಂತಾರೆ. ಸುಮ್ನಿರಪ್ಪ, ಅದ್ ಕಿಚಡಿನೇ. ಲೋಯಪ್ಪ, ಅದನ್ನ ಯಾರೋ ಕಿಚಡಿ ಅಂತಾರೆ? ದಟ್ ಈಸ್ ಪೊಂಗಲ್ ಬೆಂಜಮಿನ್. ಕಿಚಡಿನ ಪೊಂಗಲ್ ಅಂದ್ರೆ ಈ ಸಮಾಜ ನಮ್ಮನ್ನ ಆಕ್ಸೆಪ್ಟ್ ಮಾಡಲ್ಲ ಕದಿರೇಶ್. ಆದ್ರೂ ಬೆಂಜಮಿನ್, ಆ ಕಿಚಡಿ ಒಂಥರ. ಕೂತ್ಕೊಳ್ರು ಸುಮ್ನೆ. ರಾತ್ರಿಯಿಂದ ಇದೇ ಗೋಳು, ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತಾ? ರಾತ್ರಿಯಿಂದ
ಏನೂ ತಿಂದಿಲ್ಲ. ಈ ನನ್ನ ಮಗ ನೋಡು ಹೇಗೆ ತಿಂತ ಇದ್ದಾನೆ, ಒಳ್ಳೆ ನಾಯಿ ತಿಂದಂಗೆ. ಇದನ್ನೇನಾರು ಬಿಚ್ಚಿದ್ರೆ ಅವನ್ನೇ ಹೋಗಿ ತಿನ್ಬಿಡ್ತೀನಿ. ಕಾಮ್ ಡೌನ್ ಕದಿರೇಶ್, ಎವ್ರಿ ಡಾಗ್ ಹ್ಯಾಸ್ ಎ ಡೇ. ಮತ್ತೆ ಏನು ನನ್ನ ಡಾಗ್ ಅಂತ ಕರ್ತಿದ್ಯಾ? ಛೆ 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 ಛೆ. ಆ ಜಾತಿಗೆ ಅವಮಾನ. ಇವನು ಯಾರೇನೋ ಏನು ಹಿಂಗ್ ಬಿಟ್ಟಿದ್ದಾನೆ ಕೂದಲು. ಆಯ್ತು ಬರ್ತೀನಿ, ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ಲೋ ಇವನು ಎಲ್ಲೋ ಎದ್ದೋಗ್ತಾ ಇದ್ದಾನೆ. ಹೌದು, ಮೋಸ್ಟ್ಲಿ ಬಾತ್ರೂಮ್ಗೆ ಇರಬೇಕು. ದನ ತಿಂದಂಗೆ ತಿನ್ನಲ್ಲ, ಅದಕ್ಕೆ ಇರಬೇಕು. ಏಯ್ ನೋಡು, ಓ ಇವನು ಆಲ್ರೆಡಿ ಕರಡಿ. ವಾಟ್ ಕರಡಿ? ಹೆಂಗಿದೆ ನೋಡು. ಮಾಡ್ಬಿಟ್ರೆ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿತ್ರಾಸ್ ಪ್ರೈಮ್ ಟೈಮ್. ಇವತ್ತಿನ ಎಪಿಸೋಡ್ ಏನಪ್ಪ ಅಂದರೆ ಮರ್ಡರ್. ಯಾರು ಹೆದರ್ಕೋಬೇಡಿ, ಅದಕ್ಕಿಂತ ಮುಂಚೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಗಂಟೆ ಹೊಡೀರಿ. ಈ ಘಟನೆ ನಡೆದಿದ್ದು ನಿನ್ನೆ ಮೊನ್ನೆ ಅಲ್ಲ, ನಿನ್ನೆ ಸುಮಾರು 12 ಗಂಟೆ ರಾತ್ರಿಯಲ್ಲಿ. ಬಾಡಿ ಎಷ್ಟು ಹೀಟ್ ಇದೆ ಗೊತ್ತಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್ ಬಾಡಿ ಎಷ್ಟು ಹೀಟಲ್ಲಿದೆ. ಮೋಸ್ಟ್ಲಿ ಇದಕ್ಕೆ ಕಾರಣ ಜ್ವರನೇ ಇರ್ಬೋದು ಅನ್ಸತ್ತೆ. ಇದು ಸಾವಲ್ಲ, ಮಾರಣಾಂತಿಕ ಹೋಮ. ಈ ಮಾರಣಾಂತಿಕ ಹೋಮ ಮಾಡಿರೋ ಪೂಜಾರಿ ಯಾರು ಗೊತ್ತಾ? ಸಿಕ್ಸಾಕ್. ಇವನು ನೋಟಿ ಅನ್ಕೋಬೇಡಿ, ನೋಟೋರಿಯಸ್. ಲೋ ಹೋಗ್ರು, ವಿಡಿಯೋ ಎಷ್ಟು ಚೆನ್ನಾಗಿ ಬರ್ತಿತ್ತು. ನೀವ್ ಯಾವಾಗ್ಲೂ ಹೀಗೆ ಮಾಡ್ತೀರಾ? ಲೋ ರಾಸ್ಕಲ್, ಈ ತರ ವಿಡಿಯೋಸ್ ವರ್ಕ್ ಆಗಲ್ಲ ಮಗ. ಬೆಂಜಮಿನ್, ವಾಟ್ ಹ್ಯಾಪೆಂಡ್? ನಾನು ಮಾಡಿದ ಆಕ್ಟಿಂಗ್ಗೆ ಇವತ್ತು ಆಸ್ಕರ್ ಇಲ್ಲ ಅಂದ್ರೂ ಭಾಸ್ಕರ್ ಪಕ್ಕಾ ಸಿಗ್ತಿತ್ತು. ಹೋಗ್ರೋ, ನಾನು ಮಾಡೋದನ್ನ ನೀವು ಯಾವಾಗ್ಲೂ ಹೀಗೆ ಮಾಡ್ತೀರಾ, ಸಪೋರ್ಟೇ ಮಾಡಲ್ಲ. ಇನ್ನೇನ್ ಮತ್ತೆ ಈ ತರ ಚಪ್ಪರ್ ನ್ಯೂಸ್ಗಳು. ಕದಿರೇಶ್, ಬೆಂಜಮಿನ್, ಇಂಥ ಸಿಲ್ಸಿಲಿ ವಿಷಯಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ವಿ ಆರ್ ಲೂಸಿಂಗ್ ಮಿಲಿಯನ್ಸ್. ಯು ಆರ್ ರೈಟ್ ಬೆಂಜಮಿನ್. ಕೆರ್ಕೋ, ಆದ್ರೆ ಕರೆಕ್ಟ್ ಜಾಗದಲ್ಲಿ ಕೆರ್ಕೋ. ಓ ಶಿಟ್, ಬ್ಲಡಿ ಬಿಕಿನಿ ಗರ್ಲ್ಸ್. ಲೇಟ್ ಆಗ್ತಿದೆ, ಕ್ಲೈಂಟ್ಸ್ ಆರ್ ವೇಟಿಂಗ್. ವಾಟ್ ದ ಬ್ಲಾಕ್ ಹೇರ್? ಓ ಯು ಆರ್ ರೈಟ್, ಡ್ಯೂಟಿಗೆ ಲೇಟ್ ಆಯ್ತು. ನಡಿ ಕಮಾನ್. ಈ ನನ್ನ ಮಕ್ಳಿಗೆ ನನ್ನ ಬೆಲೆ ಏನು ಅಂತ ಗೊತ್ತಿಲ್ಲ. ನಮ್ಮ ಬಾಸ್ನ ಇಂಟರ್ವ್ಯೂ ಮಾಡ್ತೀನಿ, ಅವಾಗ ಗೊತ್ತಾಗತ್ತೆ ನನ್ನ ಬೆಲೆ ಏನು ಅಂತ. ಬಾಸ್, ನಮ್ಮ ಗರ್ಡಿ ಇಂಟರ್ವ್ಯೂ ಮಾಡಿದ್ರೆ ಸಾಕು ನನಗೆ, ಅವಾಗ ತೋರಿಸ್ತೀನಿ ಜರ್ನಲಿಸಮ್ ಏನು ಅಂತ. ಬೆಂಜಮಿನ್, ಏನಾಯ್ತು? ಏನು? ಯಾವ ಚಪ್ಪಲಿ ಹಾಕದ್ ಬೆಂಜಮಿನ್? ಓ ಮೈ ಗಾಡ್, ವೇಟ್. 1 2 3 6. ಬೆಂಜಮಿನ್, ವಾಟ್ ಆರ್ ಯು ಡೂಯಿಂಗ್? ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಓ ನೋ, ಲೆಟ್ಸ್ ಗೋ ಬ್ಯಾಕ್. ಓ ಶಿಟ್, ಕಮ್ ಆನ್. ಚಪ್ಪಲಿ ಕದಿಯೋ ಕಳ್ಳನ್ ಮಕ್ಕಳು, ಹಾಕೊಂಡ್ ಶೋಕಿ ಮಾಡೋರು, ಬಿಸಿ ಊಟ ಸಿಕ್ಕ್ರೆ ಸಾಕು, ಊರ್ ತುಂಬ ಸ್ನೇಹಿತರು. ಹೇ, ಇಂಥವ್ರಿರೋ ಸಮಾಜದಲ್ಲಿ ನಾವು ಹೇಗೆ ಸ್ವಾಮಿ ಬದುಕೋದು? ಹೇ, ಇಂಥವ್ರಿರೋ ಸಮಾಜ
ಹೇಗೆ ಸ್ವಾಮಿ ಬದುಕೋದು, ಹೇಗೆ ಸ್ವಾಮಿ ಬದುಕೋದು. ಕಾಪಿ ಕಿಪ್ಪಿ ಕುಡ್ದಿದ್ಮೇಲೆ ಲೋಟ ಕದ್ದು ಹೋಗ್ತಾರೋ, ಮಧ್ಯ ರೋಡಲ್ ಗಾಡಿ ನಿಲ್ಸಿ ಫೇಮ್ಗೆ ಫೈಟ್ ಮಾಡ್ತಾರೋ. ಇಂಥವ್ರಿರೋ ಸಮಾಜದಲ್ಲಿ ನಾವು ಹೇಗೆ ಸ್ವಾಮಿ ಬದುಕೋದು, ಇಂಥವ್ರಿರೋ ಸಮಾಜದಲ್ಲಿ ನಾವು ಹೇಗೆ ಸ್ವಾಮಿ ಬದುಕೋದು. ನನ್ನ ಚಪಾತಿ ಜೀವನಕ್ಕೆ ಏನು ಗುರಿ ಇಲ್ದೆ, ಕಳ್ರಾಗ ಕುಲಾಯಕ್ಕಿಲ್ದೆ, ನಾಚಿಕೆ ಗೀಚ್ಗೆ ಊರಾಜ್ಗೆ ಅನ್ನೋರು ಇವರು. ಜೀವನಕ್ಕೆ ಏನು ಗುರಿ ಇಲ್ದೆ, ಕಳ್ರಾಗ ಕುಲಾಯಕ್ಕಿಲ್ದೆ, ನಾಚಿಕೆ ಗೀಚ್ಗೆ ಊರಾಜ್ಗೆ ಅನ್ನೋರು ಇವರು. ಆಂಟಿ ಬರಂಡಿ. ಕಾಫಿ. ಕಲರ್ ಕಲರ್ಗಾಗಿ ಹಸಿ ಕದಿಯೋರು ಬೇರೆಯವ್ರಿಗೂ ಸೈಕಲ್ ಬ್ರೇಕ್ ಟೈಟ್ ಮಾಡ್ಕೊಡಿ ಅಂಕಲ್. ಇಂಥವ್ರಿರೋ ಸಮಾಜದಲ್ಲಿ ನಾವು ಹೇಗೆ ಸ್ವಾಮಿ ಬದುಕೋದು, ಇಂಥವ್ರಿರೋ ಸಮಾಜದಲ್ಲಿ ನಾವು ಹೇಗೆ ಸ್ವಾಮಿ ಬದುಕೋದು, 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 ಹೇಗೆ ಸ್ವಾಮಿ ಬದುಕೋದು. ದೇವಸ್ಥಾನಕ್ ಬಂದ್ಮೇಲೆ ತೀರ್ಥ ಪ್ರಸಾದ ತಗೊಂಡು ಹೊರಡ್ತಿರ್ಬೇಕು ಬಿಟ್ರೆ ದೇವ್ರ ಹತ್ರ ಸೆಲ್ಫಿ ತಗೊಳಕ್ ಆಸೆ ಪಡಬಾರ್ದು. ದೇವ್ರ ಕೋಪ ಬಂದಿದೆ. ಫಾಲೋ ರಿಚ್ ಮಂಕ್ಸ್. ವೈರಾ ಸರ್ ಹೊಡಿಲಿಲ್ವಾ? ಸರ್ ಇದನ್ನ ವಿಡಿಯೋ ಮಾಡಬಹುದಾ? ಯಾರ ನೀನು? ನನ್ನ ಹೆಸರು ಮಿತ್ರ ಅಂತ ಸರ್. ಮಿತ್ರನಾ? ನಮ್ ಮಿತ್ರ ಕಣೋ. ನಮಗ್ ಬಿಡ್ಸಕ್ ಬಂದಿ ಮಗ. ಅದಕ್ಕೆ ಅಣ್ಣಂದು ಇಂಟರ್ವ್ಯೂ ಮಾಡ್ಬೇಕಿತ್ತು ಸರ್. ಸುಮ್ನಿರು, ಯಾಕಂಡ್ರೋ. ಏನ ನಿಂಗೆ ಗೊತ್ತಾ? ಇಲ್ಲ ಸರ್, ಯಾರು ಅಂತಾನೆ ಗೊತ್ತಿಲ್ಲ ಸರ್. ಒಳ್ಳೆ ಕಳ್ಳನ್ ಮಕ್ಳಿದಂಗಿದ್ದಾರೆ. ನನ್ಗಂತೂ ಗೊತ್ತಿಲ್ಲ ಸರ್. ಚೀತು. ಥ್ಯಾಂಕ್ ಯು ಸರ್, ಬರ್ತೀನಿ. ಇಂಟರ್ವ್ಯೂ ಶುರು ಮಾಡೋಣ ಸರ್. ಹಾಂ ಸರಿ ಸರ್, ಓಕೆ. ನೋಡಿ ಗೊತ್ತಿಲ್ಲ ಅಂಕಲ್. ಓಕೆ ಸರ್, ಫಸ್ಟ್ ಕ್ವಶನ್. ಸರ್, ನೀವು ವಸಂತ್ ನಗರ್ ಗರಡಿಯಿಂದ ವರದರಾಜ್ ಗರಡಿ ಆಗಿರೋ ಟ್ರಾನ್ಸ್ಫಾರ್ಮೇಶನ್ ವಿಷಯ ಎಲ್ರಿಗೂ ಗೊತ್ತಿರೋದೆ. ಸರ್, ನಿಮ್ಗೆ ಈ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಏನನ್ಸುತ್ತೆ? ಏನೂ ಅನ್ಸಲ್ಲ. ಇನ್ನೂ ಅನ್ಸಲ್ವಾ? ಆಯ್ತು ಸರ್, ಆಲ್ರೈಟ್ ಸರ್, ಮುಂದಕ್ಕೆ ಹೋಗೋಣ. ಸರ್, ನೀವು ಫೀಲ್ಡಿಗೆ ಎಂಟ್ರಿ ಕೊಟ್ಟಾಗಿಂದ ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ವಂತೆ, ಹೌದಾ? ಕ್ರಿಕೆಟ್ ಫೀಲ್ಡ್ ಅಲ್ಲಿ ಫುಲ್ ಟಾಸ್ ಬಾಲ್ ನ ನೋ ಬಾಲ್ ಅಂತ ಕೊಡೋ ಜನ ಇಂಥ ಕೆಲ್ಸಕ್ಕೆ ಇಂಥವ್ರನ್ನ ಇಟ್ಕೊಳಕ್ಕಾಗತ್ತಾ? ನಾನ್ ಯಾರನ್ನೂ ನಂಬಲ್ಲ. ಹೌದಾ ಸರ್, ನಾನು ಅಷ್ಟೇ ಸರ್, ಯಾರು ನಂಬಲ್ಲ. ನನಗೆ ಫ್ರೆಂಡ್ಸೇ ಇಲ್ಲ, ಇರೋಲ್ಲ ಬರೀ ಕಳ್ಳನ ಮಕ್ಕಳೇ. ಆಲ್ರೈಟ್ ಸರ್, ಮುಂದಕ್ಕೆ ಹೋಗೋಣ. ಸರ್, ಈ ಪ್ರಶ್ನೆ ಕೇಳಿರೋದು ನಿಮ್ ದೊಡ್ಡ ಅಭಿಮಾನಿ ಸರ್. ಹಾ ಸರ್,
ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪಿದೆಯಾ ಸರ್? ಏಯ್, ನಾನು ಅಲ್ಲೇ ಹುಚ್ಚಲ್ಲ. ಹಾಂ ಸರ್. ಯಾಕೆ ಅಂತ ಕೇಳ್ಬೋದಾ ಸರ್? ಹುಲಿ ಯಾವತ್ತಾದ್ರೂ ಹಲ್ಲುಜ್ಜೋದ್ ನೋಡಿದ್ಯೇನೋ? ಇಲ್ಲ ಸರ್, ನೋಡಿಲ್ಲ ಸರ್. ಆಲ್ರೈಟ್ ಸರ್, ಮುಂದಕ್ಕೆ ಹೋಗೋಣ. ಇದು 4ನೇ ಪ್ರಶ್ನೆ ಸರ್, ಲಾಸ್ಟ್ ಕ್ವಶನ್ ಸರ್. ಗರಡಿ ಅವರು 3-4 ದಿವಸದಿಂದ ಅಂಡರ್ಗ್ರೌಂಡಲ್ಲೇ ಕೆಲಸ ಮಾಡ್ತಿದ್ದಾರಂತೆ. ಮತ್ತೆ ದಿನೇಶ್ ರೈಕ್ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ. ನಿಜಾನಾ? ಬೈರಾ, ಮಗ, ನೀವು ನಂಗೆ ಒಡ ಹುಟ್ಟಿದ ತಮ್ಮಂದ್ರದಂಗೆ ಕೊಂಡ್ರೋ. ಓಹೋ, ಒಡ ಹುಟ್ಟಿದ ತಮ್ಮ. ಓಕೆ ಗೈಸ್, ಲೆಟ್ ಮಿ ಟೆಲ್ ಯು ಅ ಸ್ಮಾಲ್ ಸ್ಟೋರಿ. So the moral of the story is a friend in nashta is a friend in kashta. ಲೋ ಕದಿ, ಲೋ ಬೆಂಜು, ಲೋ ನಾನು ನಿಮ್ಮ ಫ್ರೆಂಡ್ಸು ಅಂತ ಹೇಳ್ತಿದ್ರೆ ನಂಗೂ ಇದೇ ಪರಿಸ್ಥಿತಿ ಬರ್ತಿತ್ತು ಅಂತ ಭಯಾಗಿ ಹೇಳಿಲ್ಲ ಕಣೋ ಅಷ್ಟೇ. ಏಯ್, ಇವನ್ ಮಾತು ಯಾಕೋ ಕೇಳ್ಬೇಕು? ಕದಿರೇಶ್, ನಾವು ಕಳ್ರಲ್ವಾ? ಲೋ ಕದಿ, ಬೆಂಜು, ನೀನು ಈಗ ಹೇಳ್ತಿಯಲ್ಲೋ. Hey guys, it's official. We are going to die. Yes. ಲೋ ಸುಮ್ನಿರಪ್ಪ, ಹಂಗ ಹೇಳ್ಬೇಡ. ಏನೋ ಒಂದ್ ಮಾಡೋಣ ಬಾರೋ. ಮಾಡೋಣ, ಇಬ್ರು ಸೇರಿ ರೀಲ್ಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಸಾಯ್ತಾ ಇದೀವಿ, ಬಾಯ್. ನೋಡು, ಇವನು ಅವನ ಅಂತ. ಅವನು ಅಲ್ಲ ಅಂದ್ರೆ ಇವನ ಅಂತ. ಇವನಲ್ಲ ಅವನು ಇಲ್ವೋ ಅವನು. ಏನ ಶಂಕರ, ಎಲ್ಲೋಗಿದ್ದೆ ಇಷ್ಟ ದಿನ? ಅಮ್ಮನಿಗೆ ಹುಷಾರಿರ್ಲಿಲ್ಲ ಅಣ್ಣ, ಮೊಬೈಲ್ ಬೇರೆ ಕಳ್ದೋಗಿತ್ತು. ಏನು ಮಾಡೋದು ಗೊತ್ತಾಗ್ಲಿಲ್ಲ. ನಿನ್ನೆ ಎಲ್ಲ ಫೋನ್ ಹುಡ್ಕೋದೇ ಆಗೋದು. ಅದೊಂದು ಮಾತು ಅಣ್ಣನಿಗೂ ತಿಳಿಸೋಣ ಅಂತ ಇವಾಗ ಬಂದೆ ಅಣ್ಣ. ನಮಗೆ ಇವನು ಗೊತ್ತು. ಹೇಳ್ದಷ್ಟು ಮಾಡು. ಬೇವರ್ಸಿ ನನ್ನ ಮಗನ್ ಬಿಡೋದ್ ಬೇಡ. ಸೀನಾ, ಆ ಕಡೆ ಓಡೋದು. ಗರಡಿ ಅಂಕಲ್, ಅವತ್ ರಾತ್ರಿ ಏನಾಯ್ತು ಅಂದ್ರೆ, ನಿಮ್ ಹುಡುಗ ಜೋಗಳ ಕೈ ಹಾಕೊಂಡು ಓಡ್ತಾ ಇದ್ದ. ಪಾಪ ಸುಸ್ತಾದ್ರೂ ಕೂಡ ಮತ್ತೆ ಓಡ್ತಾನೆ ಇದ್ದ. ಓಡ್ತಾ 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 ಆಮೇಲೆ ಓಡ್ತಾನೆ ಇದ್ದ. ಮತ್ತೆ ಓಡ್ತಿದ್ದ, ಇನ್ನೂ ಜೋರಾಗಿ ಓಡ್ತಿದ್ದ, ಖುಷಿಯಿಂದ ಓಡ್ತಿದ್ದ. ಆ ಟೈಮಲ್ಲಿ ನಮಗೂ ಅವ್ರಿಗೂ ಕ್ಲಾಶ್ ಆಯ್ತು. ಮಕ್ಕುಗ್ದ, ತಿರ್ಕೊಂಡು ಮತ್ತೆ ಓಡ್ತಾ ಇದ್ದ. ನಾವು ಖುಷಿಯಿಂದ. ಆದ್ರೆ ಅಂಕಲ್, ಆ ಫೋನ್ಗೂ ನಮಗೂ ಸಂಬಂಧ ಇಲ್ಲ. ಆ ಫೋನ್ ನಿಮ್ ಹುಡುಗ ಶಂಕರಂದು. ಮಗ, ಅಂತೂ ಇಂತೂ ಆ ಕರಡಿಯಿಂದ ತಪ್ಪಿಸ್ಕೊಂಡ್ವಿ. ಓಹ್, ಏಯ್, ನನ್ನ ಮಗನೇ ಹೊಡೆದಾಕ್ಬಿಡ್ತೀನಿ. ಎಲ್ಲ ಈ ನನ್ನ ಮಗನಿಂದಾನೆ. ನಾನೇನ್ ಮಾಡಿದೆ? ನೀವು ಸಿಗಾಕೋಗ್ಬಿಟ್ಟು ಫಸ್ಟು ಅಲ್ಲಿ. ಇದು ಒಳ್ಳೆ ಕತೆ, ಚೆನ್ನಾಗಂತ. ಕಲರ್ ಕಲರ್ಗಾಗಿ ಹಸಿ ಚಕ್ಲಿನಿ ಕದಿಯೋರು, ಬೇರೆಯವ್ರ ಗಾಡಿಯಿಂದ ಪೆಟ್ರೋಲ್ ಕದ್ದು ಅರ್ಧ ರೇಟ್ಗೆ ಮಾರೋರು. ಇಂಥವ್ರಿರೋ ಸಮಾಜದಲ್ಲಿ ನಾವು ಹೇಗೆ ಸ್ವಾಮಿ ಬದುಕೋದು? ಇಂಥವ್ರಿರೋ ಸಮಾಜದಲ್ಲಿ ನಾವು ಹೇಗೆ ಸ್ವಾಮಿ ಬದುಕೋದು? ಹೇಗೆ ಸ್ವಾಮಿ ಬದುಕೋದು? ಹೇಗೆ ಸ್ವಾಮಿ ಬದುಕೋದು?